ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ನ ಒಂದು ಇಂಪಾರ್ಟೆಂಟ್ ಗ್ರೂಪ್, ಅದು ಟಾಟಾ ಗ್ರೂಪ್. ಟಾಟಾ ಗ್ರೂಪ್ನ ಷೇರುಗಳಲ್ಲಿ ಭರ್ಜರಿ ರ್ಯಾಲಿ ಕಂಡು ಬರ್ತಾ ಇದೆ ನಿನ್ನೆ ಹಾಗೂ ಮೊನ್ನೆಯಿಂದ. ಇವತ್ತು ಕೂಡ ಆ ಸ್ಟಾಕ್ಗಳಲ್ಲಿ ಭರ್ಜರಿ ರ್ಯಾಲಿ ಕಂಟಿನ್ಯೂ ಆಗಿದೆ. ಅದರ ಹಿಂದಿನ ಕಾರಣ ಏನು, ಯಾವೆಲ್ಲ ಸ್ಟಾಕ್ಗಳಿಗೆ ಬರ್ತಿರೋಂಥ ನ್ಯೂಸ್ ಬೆನಿಫಿಟ್ ಅನ್ನು ಕೊಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಲಾಸ್ಟ್ 2 ವೀಕ್ಸ್ ಬಿಫೋರ್ ನಾನು ಒಂದು ವಿಡಿಯೋ ಕವರ್ ಮಾಡಿದ್ದೆ ಟಾಟಾ ಗ್ರೂಪ್ನ ಬಗ್ಗೆ. ಸೊ ಟಾಟಾ ಗ್ರೂಪ್ನ 5 ಹೊಸ IPOಗಳು ಅಂತ. ಸೊ 5 ಕಂಪನಿಗಳ IPO ಬರೋ ಅಂತ ಸಾಧ್ಯತೆಗಳಿದೆ ಅನ್ನೋ ಅಂತ ಮಾಹಿತಿ ಈ ವಿಡಿಯೋದಲ್ಲಿ ಈಗಾಗಲೇ ಕೊಟ್ಟಿದ್ದೆ. ಡೇಟ್ ಕೂಡ ನೋಡ್ಬೋದು, 2 ವೀಕ್ಸ್ ಆಗೋ. ಆದರೆ ಯಾವಾಗ ಬರುತ್ತವೆ ಅನ್ನೋ ಅಂತ ಡೇಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಈಗಲೂ ಕೂಡ. ಆದರೆ ಬರೋ ಅಂತ ಸಾಧ್ಯತೆ ಜಾಸ್ತಿ ಇದೆ. ಜೊತೆಗೆ ಒಂದು ಕಂಪನಿಗಂತೂ ಟೈಮ್ ಲೈನ್ ಇದೆ, 2025 ಆಗಸ್ಟ್ ಒಳಗಡೆ IPO ಬರಲೇಬೇಕು, ಆ ರೀತಿ ಟೈಮ್ ಲೈನ್ ಕೂಡ ಇದೆ. ಸೊ ಈಗ ಅದೇ ಕಾರಣಕ್ಕೆ ಸ್ಟಾಕ್ಗಳಲ್ಲಿ ರ್ಯಾಲಿ ಕಂಡು ಬರ್ತಾ ಇದೆ. ಸೊ ಅದೇನಂತ ನೋಡೋದಾದ್ರೆ ನೋಡ್ಬೋದು ಹೆಡ್ಲೈನ್ ಗಳನ್ನ. ಟಾಟಾ ಸನ್ಸ್ ಮೇ ಬಿ ವ್ಯಾಲ್ಯೂಡ್ ಅಟ್ ₹11 lakh crore ಇನ್ IPO ಬೈ ಸೆಪ್ಟೆಂಬರ್ 2025. ಹಾಗೆ ಇನ್ನೊಬ್ರು ಹೇಳ್ತಿದ್ದಾರೆ 16 ಲಕ್ಷ ಕೋಟಿ ಇರಬಹುದು ಅಂತ. ಈಗ ನೋಡ್ಬೋದು ಇಲ್ಲಿ ಟಾಟಾ ಸನ್ಸ್ ಲಿಸ್ಟಿಂಗ್, ಟಾಟಾ ಗ್ರೂಪ್ ಸ್ಟಾಕ್ಸ್ ರ್ಯಾಲಿ ಅಂಡ್ ಹೋಪ್ಸ್ ಆಫ್ ವ್ಯಾಲ್ಯೂ ಅನ್ಲಾಕ್. ಇಲ್ಲೂ ಕೂಡ ನೋಡಬಹುದು ಟಾಟಾ ಮೋಟಾರ್ಸ್, ಟಾಟಾ ಇನ್ವೆಸ್ಟ್ಮೆಂಟ್, ಅದರ್ ಗ್ರೂಪ್ ಸ್ಟಾಕ್ಸ್ ಸೋರ್ ಅಪ್ ಟು 15% ಆನ್ ಬುಸ್ ಓವರ್ ಟಾಟಾ ಸನ್ಸ್ IPO. ಸೊ ಇದೇ ಕಾರಣಕ್ಕೆ ಟಾಟಾ ಗ್ರೂಪ್ ನ ಷೇರುಗಳಲ್ಲಿ ರ್ಯಾಲಿ ಕಂಡು ಬರ್ತಾ ಇರೋದು. ಎಸ್ಪೆಷಲಿ ಕೆಲವು ಸ್ಟಾಕ್ ಗಳಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದಾವೆ. ಅಂತ ಕೆಲವು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅಂದ್ರೆ ಟಾಟಾ ಕೆಮಿಕಲ್ಸ್ ಅಲ್ಲಿ ನೋಡಬಹುದು 11% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ ಕೇಸ್ ನಿನ್ನೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ನಿನ್ನೆನೂ 11% ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿತ್ತು. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ, ಜಸ್ಟ್ 5 ಡೇಸ್ ಅಲ್ಲಿ 37 ರಿಂದ 38% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಹಾಗಾದ್ರೆ ಟಾಟಾ ಕೆಮಿಕಲ್ಸ್ ಅಲ್ಲಿ ಮಾತ್ರ ಈ ರೀತಿ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ನಾನು ಮನಿ ಕಂಟ್ರೋಲ್ ನ ಈ ಆರ್ಟಿಕಲ್ ನ ಓಪನ್ ಮಾಡಿದ್ದೀನಿ. ಟಾಟಾ ಮೋಟಾರ್ಸ್, ಟಾಟಾ ಇನ್ವೆಸ್ಟ್ಮೆಂಟ್, ಅದರ್ ಗ್ರೂಪ್ ಸ್ಟಾಕ್ಸ್ ಸೋರ್ ಅಪ್ ಟು 15% ಆನ್ ಬುಸ್ ಓವರ್ ಟಾಟಾ ಸನ್ಸ್ IPO. ಸೊ ಈ ಆರ್ಟಿಕಲ್ ಅಲ್ಲಿ ಕೆಲವು ಉತ್ತರ ಇದೆ. ಸೊ ನಾವಿಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಸೊ ನೋಡ್ಬೋದು ನೀವು ಇಲ್ಲಿ ಟಾಟಾ ಕೆಮಿಕಲ್ಸ್ ಶೇರ್ಸ್ zoomed around 14% to hit 52-week high of ₹1349 on NSE, extending gains to the 6th consecutive session. ಸೊ ಲಾಸ್ಟ್ 6 ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ 52-week ಹೈ ಅನ್ನು ಕೂಡ ಟಾಟಾ ಕೆಮಿಕಲ್ಸ್ ಅಚೀವ್ ಮಾಡಿದೆ. ಸೊ ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು, ದಿಸ್ ಕಮ್ಸ್ ಆಸ್ ಸ್ಪಾರ್ಕ್ ಕ್ಯಾಪಿಟಲ್ ಇನ್ ಎ ರಿಪೋರ್ಟ್ ಸ್ಟೇಟೆಡ್ ದಟ್ ದ ಓನ್ಲಿ ರಿಯಲಿಸ್ಟಿಕ್ ವೇ ಟು ಗೆಟ್ exposure to the potential value unlocking of Tata Sons stake is through Tata Chemicals, where the ownership of Tata Sons potentially amount to ₹19,850 crore. ಅಂದ್ರೆ ಸ್ಪಾರ್ಕ್ ಕ್ಯಾಪಿಟಲ್ ಅವರ ರಿಪೋರ್ಟ್ ಪ್ರಕಾರ ಟಾಟಾ ಸನ್ಸ್ ಅಲ್ಲಿ ಇರುವಂತಹ ಹೋಲ್ಡಿಂಗ್ ಏನಿದೆ ಟಾಟಾ ಕೆಮಿಕಲ್ಸ್ ಅದು ಅರೌಂಡ್ 19,850 ಕೋಟಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅರೌಂಡ್ 80% ಆಫ್ ದ ಕಂಪನೀಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇದು ಮೈನ್ ರೀಸನ್ ಅಂತ ಹೇಳ್ತಿದ್ದಾರೆ ಸ್ಟಾಕ್ ಅಲ್ಲಿ ರ್ಯಾಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ಲಿಕ್ಕೆ, ಎಸ್ಪೆಷಲಿ ಟಾಟಾ ಕೆಮಿಕಲ್ಸ್ ಅಲ್ಲಿ. ಯಾಕಂದ್ರೆ ಅರೌಂಡ್ 3% ಹೋಲ್ಡಿಂಗ್ ಇದೆ ಟಾಟಾ ಸನ್ಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಒನ್ಸ್ ಟಾಟಾ ಸನ್ಸ್ ನ ವ್ಯಾಲ್ಯೂಯೇಷನ್ ಆಚೆ ಬಂದ್ರೆ ಅವಾಗ ಇನ್ನು ಪ್ರಾಪರ್ ಡೇಟಾ ಗೊತ್ತಾಗುತ್ತೆ ನಮಗೆ. ಸೊ ನಾವೀಗ ತಾನೇ ಸುದ್ದಿಯಲ್ಲಿ ನೋಡಿದ್ವಿ, ಒಬ್ರು 16 ಲಕ್ಷ ಕೋಟಿ ಹೇಳ್ತಿದ್ದಾರೆ, ಇನ್ನೊಬ್ರು 11 ಲಕ್ಷ ಕೋಟಿ ಹೇಳ್ತಿದ್ದಾರೆ. ಸೊ ಈ ರೀತಿ ಇರುವಾಗ ಜಾಸ್ತಿ ಆದಷ್ಟು ಇವರ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. 19,850 crores ಅಂತ ಏನ್ ಹೇಳ್ತಿದ್ದಾರೆ ಟಾಟಾ ಕೆಮಿಕಲ್ಸ್, ಅದು ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಆಸ್ ಆಫ್ ನೌ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ನೆನೆಸ್ಕೊಳ್ಳುತ್ತೆ. ಯಾಕಂದ್ರೆ ನೋಡಬಹುದು ಈಗ ರ್ಯಾಲಿಯ ನಂತರ 33,000 ಕೋಟಿ ಬಂದಿದೆ ಮಾರ್ಕೆಟ್ ಕ್ಯಾಪ್. ಸೊ 33,000 ಕೋಟಿಗೆ ಪ್ಲಸ್ ಅರೌಂಡ್ 20,000 crores ಸೇರಿಸಿದ್ರೆ 50+ ಆಗುತ್ತೆ. ಸೊ ಆ ಪ್ರಕಾರ ನೋಡಿದ್ರೆ ಸ್ಟಿಲ್ ಈ ಕಂಪನಿ ಅಂಡರ್ ವ್ಯಾಲ್ಯೂಡ್ ಅಂತ ತುಂಬಾ ಜನ ಈ ಸ್ಟಾಕ್ ಮೇಲೆ ಮುಗಿ ಬೀಳ್ತಿದ್ದಾರೆ ಬೈ ಮಾಡ್ಲಿಕ್ಕೆ. ಹಾಗಾಗಿನೇ ಜಸ್ಟ್ 5 ಟ್ರೇಡಿಂಗ್ ಸೆಷನ್ ಅಲ್ಲಿ 38% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಹಾಗೆ ಬೇರೆ ಸ್ಟಾಕ್ ಗಳಲ್ಲೂ ಕೂಡ ರ್ಯಾಲಿ ಕಂಡು ಬಂದಿದೆ. ಹಾಗೆ ಬರೀ ಟಾಟಾ ಕೆಮಿಕಲ್ಸ್ ಹೋಲ್ಡಿಂಗ್ ಅಷ್ಟೇ ಇಲ್ಲ, ಟಾಟಾ ಸನ್ಸ್ ಅಲ್ಲಿ ಟಾಟಾ ಇನ್ವೆಸ್ಟ್ಮೆಂಟ್ ಆಗ್ಬಹುದು, ಟಾಟಾ ಪವರ್ ಹೋಲ್ಡಿಂಗ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ, ಟಾಟಾ ಮೋಟಾರ್ಸ್ ಹೋಲ್ಡಿಂಗ್ ಇದೆ. ಸೊ ಟಾಟಾ ಮೋಟಾರ್ಸ್ ಹೋಲ್ಡಿಂಗ್ ಇದ್ರ ಕೂಡ ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ರ್ಯಾಲಿ ಕಂಡು ಬಂದಿಲ್ಲ. ಅದಕ್ಕೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ. ಇವತ್ತು ನ್ಯೂಸ್ ಕೂಡ ಇತ್ತು, ಕಮರ್ಷಿಯಲ್ ವೆಹಿಕಲ್ಸ್ ಪ್ರೈಸ್ ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ಆ ಒಂದು ನ್ಯೂಸ್ ಕೂಡ ಇತ್ತು, ಜೊತೆಗೆ ಡಿಮರ್ಜರ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಜೊತೆಗೆ ಈಗಾಗಲೇ ಈ ಸ್ಟಾಕ್ ಲಾಸ್ಟ್ 2-3 ವರ್ಷದಿಂದ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 136%, ಹಾಗೆ 5 years ಅಲ್ಲಿ ನೋಡಬಹುದು 470%. ಹಾಗೆ ನಾವು ಟಾಟಾ ಕೆಮಿಕಲ್ಸ್ ನ ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಈಗ ರ್ಯಾಲಿಯ ನಂತರ 29% ಕಂಡು ಬರ್ತಾ ಇರೋದು. ಈಗಾಗಲೇ ಟಾಟಾ ಮೋಟಾರ್ಸ್ ಅಲ್ಲಿ ಆಗ್ಬೋದು ಅಥವಾ ಟಾಟಾ ಪವರ್ ಕಂಪನಿ ಆಗ್ಬೋದು, ಇಲ್ಲೆಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕಡಿಮೆ ರ್ಯಾಲಿ ಬರುತ್ತೆ. ಸೊ ಎಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು, ಜೊತೆಗೆ ಅಲ್ಲಿ ಜಾಸ್ತಿ ವ್ಯಾಲ್ಯೂ ಅನ್ಲಾಕಿಂಗ್ ಕೂಡ ಆಗ್ಬೋದು ಅನ್ನೋ ಅಂತ ನ್ಯೂಸ್ ಇದೆ.
ಸೊ ಅಂಡರ್ ಪರ್ಫಾರ್ಮ್ ಮಾಡಿದಂತ ಸ್ಟಾಕ್ ಅಲ್ಲಿ ಜಾಸ್ತಿ ರ್ಯಾಲಿ ಕಂಡು ಬರ್ತಾ ಇದೆ. ಸೊ ಟಾಟಾ ಪವರ್ ನ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 100%. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಮೋರ್ ದೆನ್ 8% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 1.36 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಆಗಿದೆ ಈಗ. ಸೊ ಇದು ಅಂತ ದೊಡ್ಡ ಕಂಪನಿ. ಹಾಗೆ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 500%. ಹಾಗೆ ನೆಕ್ಸ್ಟ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನೋಡಬಹುದು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇಲ್ಲೂ ಕೂಡ 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದು ಕೂಡ 1.20 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿರುವಂತಹ ಸ್ಟಾಕ್. ನಾವು ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ವಿಡಿಯೋ ಕವರ್ ಮಾಡಿದೀನಿ. ಇತ್ತೀಚೆಗೆ ಕೂಡ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀನಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. 5 years ಅಲ್ಲಿ ನೋಡಬಹುದು 550% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಇಂಟ್ರೆಸ್ಟ್ ಇರೋರು ಈಗಲೂ ಕೂಡ ಸ್ಟಡಿ ಮಾಡಬಹುದು. ಈ ಕಂಪನಿಯನ್ನು ಕೂಡ FMCG ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ TTML. ಇಲ್ಲೂ ಕೂಡ ನೋಡಬಹುದು 8% ರ್ಯಾಲಿ ಕಂಡು ಬಂದಿದೆ. ತುಂಬಾ ಜನ ಈ ಸ್ಟಾಕ್ ಗೆ ಮುಗಿ ಬೀಳ್ತಾರೆ, ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅಂತ. ಸೊ ಇದಕ್ಕಿಂತ ನೀವು ಬೇರೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು. ಆ ಅವಕಾಶ ಇರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗ 31% ಇದೆ. ಹಾಗೆ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 2600%. ಹಾಗೆ ಹೈ ಇಂದ ನೋಡಬಹುದು ಈಗಲೂ ಕೂಡ 66% ಡೌನ್ ಇದೆ. ಸೊ ಈ ರೀತಿ ಆಗುತ್ತೆ. ನಾವು ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಸೊ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಇಲ್ಲೆಲ್ಲಾದ್ರೂ ಬೈ ಮಾಡಿದ್ರೆ ಸೊ ಈವನ್ ಟುಡೇ ಅವರು ಲಾಸ್ ಅಲ್ಲೇ ಇದ್ದಾರೆ. ಸೊ ಈ ಕಂಪನಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ. ಸೊ ಟಾಟಾ ಗ್ರೂಪ್ ಅಲ್ಲಿ ಜಸ್ಟ್ ಕಣ್ ಮುಚ್ಕೊಂಡು ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಲ್ಲ, ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೊ ಟಾಟಾ ಗ್ರೂಪ್ ಅಂದ ತಕ್ಷಣ ಎಲ್ಲಾ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡೋದಿಲ್ಲ. ಸೊ ಭರ್ಜರಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಆಲ್ಮೋಸ್ಟ್ 300 ವರೆಗೂ ಕೂಡ ಹೋಗಿತ್ತು ಈ ಸ್ಟಾಕ್. 2020 ಈ ಸ್ಟಾಕ್ ಪೆನ್ನಿ ಸ್ಟಾಕ್ ಆಗಿತ್ತು. ಸೊ ನಾನು ಏನಾದ್ರೂ ಈ ಸ್ಟಾಕ್ ಅನ್ನ ಬೈ ಮಾಡಿದ್ರೆ ಅರೌಂಡ್ 4-5 rupees 3 rupees ಈ ಲೆವೆಲ್ ಅಲ್ಲಿ ಕೂಡ ಬೈ ಮಾಡಬಹುದಿತ್ತು. ಬಟ್ ನಾನೇನ್ ತಲೆ ಕೆಡಿಸ್ಕೊಳ್ಳಿಲ್ಲ ಈ ಸ್ಟಾಕ್, ಬಿಕಾಸ್ ರಿಸ್ಕ್ ಕೂಡ ಜಾಸ್ತಿ ಇತ್ತು. ಅದರ ನಂತರ ಕಂಟಿನ್ಯೂಸ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿ 310 ವರೆಗೂ ಹೋಯ್ತು. ಅದ್ರ ನಂತರ ಒಂದು ನ್ಯೂಸ್ ಬಂತು. ಆಕ್ಚುಲಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕಂಪನಿಯ ಮ್ಯಾನೇಜ್ಮೆಂಟ್ ಈ ಕಂಪನಿಯಲ್ಲಿ ಇರುವಂತಹ ಸಾಲಕ್ಕೆ ಸರ್ಕಾರಕ್ಕೆ ಷೇರುಗಳನ್ನ ಕೊಡುವಂತ ನಿರ್ಧಾರ ಮಾಡ್ತು. ಬಟ್ ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಷೇರುಗಳನ್ನ ಕೊಡುವಂತ ನಿರ್ಧಾರ ಮಾಡ್ತು. 270-280 ರೂಪಾಯಿ ಟ್ರೇಡ್ ಆಗ್ತಿದ್ದಂತಹ ಸಮಯದಲ್ಲಿ 120 ರೂಪಾಯಿನೋ ಪ್ರೈಸ್ ಅನ್ನ ಫಿಕ್ಸ್ ಮಾಡಿತ್ತು. ಸೊ ಅಲ್ಲಿಂದ ಸ್ಟಾಕ್ ಕ್ರಾಶ್ ಶುರುವಾಯಿತು. ಸೊ ಈಗಲೂ ಕೂಡ ಮತ್ತೆ ಆ ಲೆವೆಲ್ಗೆ ಹೋಗೇ ಇಲ್ಲ. ಸೊ ಈ ರೀತಿ ಸಾಕಷ್ಟು ಇಶ್ಯೂಸ್ ಕ್ರಿಯೇಟ್ ಆದವು ಆಗಿನ ಸಮಯದಲ್ಲಿ. ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ದು. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ಇಂಡಿಯನ್ ಹೋಟೆಲ್ಸ್. ಇಲ್ಲೂ ಕೂಡ ನೋಡಬಹುದು 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಾನು ಸಾಕಷ್ಟು ಸಲ ಈಗಾಗಲೇ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ. ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ರನ್ ಮಾಡುವಂತಹ ಕಂಪನಿ, ಟಾಟಾ ಗ್ರೂಪ್ ದ ಕಂಪನಿ. ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು 83,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ 1 year ಅಲ್ಲಿ. ಇಲ್ಲೂ ಕೂಡ ಆಲ್ಮೋಸ್ಟ್ 80% ಪಾಸಿಟಿವ್ ಇದೆ. 5 years ಅಲ್ಲಿ 300%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು 1800%. ಹಾಗೆ 2020 ಕ್ರಾಶ್ ನ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅಲ್ಲಿವರೆಗೂ ಸ್ಲೋ ಅಂಡ್ ಸ್ಟಡಿ ಆಗಿ ಮುಂದುವರಿತಿದ್ದಂತಹ ಸ್ಟಾಕ್. ಬಟ್ 2020 ನಂತರ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ TCS ಅಲ್ಲಿ ಇವತ್ತು 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇಲ್ಲೇನು ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲ. ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 14-15 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. IT ಸೆಕ್ಟರ್ ನ ದಿಗ್ಗಜ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ 1 ಸ್ಟಾಕ್ ಅಂದ್ರೆ IT ಸೆಕ್ಟರ್ ಅಲ್ಲಿ. ಓವರ್ ಆಲ್ ನೋಡಿದ್ರೆ ನಂಬರ್ 2 ಸ್ಟಾಕ್. ಫಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಬರುತ್ತೆ, ಇದು 2ನೇ ಸ್ಟಾಕ್. ನೆಕ್ಸ್ಟ್ ಟಾಟಾ ಸ್ಟೀಲ್ ಅಲ್ಲೂ ಕೂಡ ಇವತ್ತು 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಲ್ಮೋಸ್ಟ್ 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ನಾನು ಈ ಸ್ಟಾಕ್ ಅನ್ನು ಕೂಡ ಇಗ್ನೋರ್ ಮಾಡ್ತೀನಿ, ಕಾರಣ ರಿಸ್ಕಿ ಸೆಕ್ಟರ್ ಇದು. ಸೊ ಕಮಾಡಿಟಿ ಪ್ರೈಸ್ ಫ್ಲಕ್ಚುಯೇಟ್ ಆದಾಗೆಲ್ಲ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್. ಸೊ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಅಂತ. ಹಾಗಾಗಿನೇ ಈ ರಿಸ್ಕ್ ಇರೋದ್ರಿಂದ ನಾನು ಸ್ಟೀಲ್ ಸೆಕ್ಟರ್ ನ ಅವಾಯ್ಡ್ ಮಾಡ್ತೀನಿ. ಟಾಟಾ ಸ್ಟೀಲ್ ಆಗ್ಬೋದು, JSW ಸ್ಟೀಲ್ ಆಗ್ಬೋದು, ವೇದಾಂತ ಆಗ್ಬೋದು, ಇವೆಲ್ಲನೂ ಕೂಡ ನಾನು ಅವಾಯ್ಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ನೀವು ಬೇಕಿದ್ರೆ. ಸೊ ನಾನಂತೂ ಇಗ್ನೋರ್ ಮಾಡ್ತೀನಿ ಈ ಸ್ಟಾಕ್ ಗಳನ್ನು, ಎಸ್ಪೆಷಲಿ ಸ್ಟೀಲ್. ನೆಕ್ಸ್ಟ್ ಟ್ರೆಂಟ್. ಸೊ ನಮ್ಮ ಮಲ್ಟಿ ಬ್ಯಾಗರ್ ಸ್ಟಾಕ್, ಇದ್ರ ಬಗ್ಗೆ ಕೂಡ ರೀಸೆಂಟ್ ಆಗಿ ವಿಡಿಯೋ ಕವರ್ ಮಾಡಿದ್ದೀನಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಇವತ್ತು ನೋಡಬಹುದು 2% ಗಿಂತ ಜಾಸ್ತಿ ರ್ಯಾಲಿ. 1.41 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇನ್ ಕೇಸ್ ನಾವು ಲಾಸ್ಟ್ 1 month ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕೂಡ 3% ಇದೆ. 6 months ಅಲ್ಲಿ ನೋಡಬಹುದು 89%. 1 year ಅಲ್ಲಿ 194%, ಆಲ್ಮೋಸ್ಟ್ 200% ಅಂತಾನೆ ಅಂದ್ಕೊಳ್ಬಹುದು. 5 years ಅಲ್ಲಿ 1000% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಆಲ್ ಟೈಮ್ ಹೈ ಅಲ್ಲಿದೆ ಸ್ಟಾಕ್. ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಸ್ಟಾಕ್. ಜೊತೆಗೆ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ, ಬಿಸ್ನೆಸ್ ಕೂಡ ಚೆನ್ನಾಗಿ ಬೆಳೀತಾ ಇದೆ. ಹಾಗಾಗಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ನೆಕ್ಸ್ಟ್ ವೋಲ್ಟಾಸ್, ಇದನ್ನು ಕೂಡ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ಸೀಸಾ ಟೈಪ್ ಅಲ್ಲೇ ಇದು ಮೂವ್ ಆಗುತ್ತೆ. ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೋಡಬಹುದು. ಕನ್ಸಿಸ್ಟೆಂಟ್ ಆಗಿ ಏನು ಮೂವ್ ಆಗಲ್ಲ, ಸ್ಟಿಲ್ ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. 35,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಬಹುದು. 1 year ಅಲ್ಲಿ 18% ಪಾಸಿಟಿವ್ ಇದೆ. ಹಾಗೆ ಇಲ್ಲಿ 1 year ಅಲ್ಲಿ 18% ಇದೆ, ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನುವಂತ ತಪ್ಪು ತಿಳುವಳಿಕೆಯನ್ನ ಇಟ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಈಗ ತಾನೇ ನಾವು ಟಾಟಾ ಕೆಮಿಕಲ್ಸ್ ಬಗ್ಗೆ ಮಾತಾಡುವಾಗ ಅದನ್ನೇ ಹೇಳಿದ್ವಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಹಾಗಾಗಿ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ ಅಂತ. ಆದ್ರೆ ಅಲ್ಲಿ ರ್ಯಾಲಿ ಬರ್ತಿರೋದಕ್ಕೆ ಕಾರಣ ಟಾಟಾ ಸನ್ಸ್ ಅಲ್ಲಿ ಹೋಲ್ಡಿಂಗ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ 3% ಗಿಂತ ಜಾಸ್ತಿ ಅಥವಾ 3% ಹೋಲ್ಡಿಂಗ್ ಇದೆ ಅನ್ನೋ ಅಂತ ನ್ಯೂಸ್ ಇದೆ.
ಹಾಗಾಗಿ ಅಲ್ಲಿ ರ್ಯಾಲಿ ಕಂಡು ಬರ್ತಾ ಇದೆ. ಆದ್ರೆ ವೋಲ್ಟಾಸ್ದೇನು ಹೋಲ್ಡಿಂಗ್ ಇಲ್ಲ, ಅಲ್ಪ ಸ್ವಲ್ಪ ಇದ್ರೆ ಇರಬಹುದು, ಇಲ್ದೇನು ಕೂಡ ಇರಬಹುದು. ಬಟ್ ಕಾಸ್ಕೇಡಿಂಗ್ ಎಫೆಕ್ಟ್ ಓವರ್ ಆಲ್ ಗ್ರೂಪ್ ನ ಮೇಲೆ ಕಂಡು ಬರ್ತಾ ಇದೆ. ಹಾಗಾಗಿ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಷ್ಟೇ. ಹಾಗಾಗಿ ಇಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಾವು ಒನ್ ಡೇ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೆಕ್ಸ್ಟ್ ಟಾಟಾ ಇನ್ವೆಸ್ಟ್ಮೆಂಟ್ ಅಂತೂ ಕಂಟಿನ್ಯೂಸ್ ಆಗಿ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ. ನಮ್ಗೆ ಈಗಾಗಲೇ ಗೊತ್ತಿರುವಂತದ್ದೇ ನೋಡ್ಬೋದು. ಇದು ಕೂಡ 5 days ಅಲ್ಲಿ 28%, 1 month ಅಲ್ಲಿ 76%, 6 months ಅಲ್ಲಿ 300% ರ್ಯಾಲಿ ಹೋಗಿದೆ. ಸೊ ಜೊತೆಗೆ ಒಂದು ಪ್ಯಾಟರ್ನ್ ನೋಡ್ಬೋದು. ಒಂದು ರ್ಯಾಲಿ ನಂತರ ಸ್ವಲ್ಪ ಕನ್ಸಾಲಿಡೇಟ್, ಮತ್ತೆ ಒಂದು ರ್ಯಾಲಿ, ಮತ್ತೆ ಕನ್ಸಾಲಿಡೇಟ್, ಮತ್ತೆ ಒಂದು ರ್ಯಾಲಿ. ಇಲ್ಲಿ ಸ್ವಲ್ಪ ದಿನ ಕನ್ಸಾಲಿಡೇಟ್ ಆಯ್ತು ಅಥವಾ ಸ್ವಲ್ಪ ಡೌನ್ ಆಯ್ತು, ಅದ್ರ ನಂತರ ಕನ್ಸಿಸ್ಟೆಂಟ್ ಆಗಿ ರ್ಯಾಲಿ ಕಂಡು ಬರ್ತಾ ಇತ್ತು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಫ್ಲಾಟಿಶ್ ಆಗಿ ಹೀಗೆ ಟ್ರೇಡ್ ಆಗುವಾಗ ರೈಟ್ ಟೈಮ್ ಅಂತ. ಸೊ ಈ ಸಮಯದಲ್ಲಿ ಬೈ ಮಾಡಿ ವೆಯ್ಟ್ ಮಾಡಿದವ್ರಿಗೆ ಈಗ ಅದರ ಫಲ ಸಿಗ್ತಾ ಇದೆ. ಹಾಗೆ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 384%, 5 years ಅಲ್ಲಿ 1000%, ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಇದೆ. ಇಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಅಪ್ ಟು 2020 ವರೆಗೂ ಕೂಡ. ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಎಸ್ಪೆಷಲಿ 2023 ಈ ಸ್ಟಾಕ್ ನ ಆಕಾಶದ ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸ್ತಾ ಇದೆ. ಸೊ ನೋಡೋಣ ಇನ್ನು ಎಲ್ಲಿವರೆಗೂ ರ್ಯಾಲಿ ಹೋಗುತ್ತೆ ಅಂತ. ನೆಕ್ಸ್ಟ್ ಟೈಟನ್ ಅಲ್ಲಿ ಇವತ್ತೇನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ, ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದು ಕೂಡ ಒಳ್ಳೆ ಕಂಪನಿ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. 57% ಪಾಸಿಟಿವ್ ಇದೆ. 5 years ಅಲ್ಲಿ ನೋಡಬಹುದು 250%. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಇದು ಕೂಡ 3.36 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ನಂಬರ್ 1 ಸ್ಟಾಕ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಒಳ್ಳೆ ಸ್ಟಾಕ್, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್, ಆಲ್ಮೋಸ್ಟ್ ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡಬಹುದಾಗಿರುವಂತಹ ಸ್ಟಾಕ್ ಅಂತ ನಾನು ಸಾಕಷ್ಟು ಸಲ ಹೇಳಿದೆ. ಬಟ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ನೆಕ್ಸ್ಟ್ ಟಾಟಾ ಎಲ್ಎಕ್ಸಿ, ಇಲ್ಲೂ ಕೂಡ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ 47 ರಿಂದ 48 ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 21% ಇದೆ. 5 years ಅಲ್ಲಿ 700% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಇದು ಕೂಡ. ನೆಕ್ಸ್ಟ್ ಟಾಟಾ ಟೆಕ್ನಾಲಜೀಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ರ್ಯಾಲಿ ಕಂಡು ಬಂದಿದೆ. 5.5%, 45 ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ನೋಡಬಹುದು. ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಈಗಲೂ ಕೂಡ 7% ಡೌನ್ ಇದೆ. ಹಾಗಂತ ಕಂಪನಿ ಸರಿ ಇಲ್ಲ ಅಂತೇನಲ್ಲ, ಒಳ್ಳೆ ಕಮ್ ಬ್ಯಾಕ್ ಅನ್ನು ಮಾಡುವಂತ ಸಾಧ್ಯತೆ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ನೆಕ್ಸ್ಟ್ ಆಕೆ ಬರೋದಾದ್ರೆ ತೇಜಸ್ ನೆಟ್ವರ್ಕ್ಸ್. ಇದು ಕೂಡ ಟಾಟಾ ಗ್ರೂಪ್ ದೇ ಕಂಪನಿ ಆಗಿದೆ. ಈಗ ಮುಂಚೆ ಬೇರೆ ಗ್ರೂಪ್ ದಾಗಿತ್ತು. ಟಾಟಾ ಗ್ರೂಪ್ ಮೆಜಾರಿಟಿ ಸ್ಟೇಕ್ ಅನ್ನು ತಗೊಂಡಿಟ್ಕೊಂಡಿದೆ. ಹಾಗಾಗಿ ಈಗ ಟಾಟಾ ಗ್ರೂಪ್ಗೆ ಸೇರ್ಕೊಂಡಿದೆ. ಇಲ್ಲೂ ಕೂಡ ನೋಡಬಹುದು 5.5% ಹತ್ರ ರ್ಯಾಲಿ ಇವತ್ತು ಕಂಡು ಬಂದಿದೆ. ಸೊ 13 ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ರಿಸ್ಕಿ ಸ್ಟಾಕ್ ಇದು. ಸೊ 1 year ಅಲ್ಲಿ 22% ಇದೆ. 5 years ಅಲ್ಲಿ 348%. ತುಂಬಾ ಜನ ಇನ್ವೆಸ್ಟ್ ಮಾಡಿರೋದೇ ಟಾಟಾ ಗ್ರೂಪ್ ಅಲ್ಲಿ. ಟಾಟಾ ಗ್ರೂಪ್ ಅವರು ಈ ಕಂಪನಿನ ಬೈ ಮಾಡಿದ್ದಾರೆ ಅಂತ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಇದೆ. ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು. ರಿಸ್ಕಿ ಸ್ಟಾಕ್ ಇದು. ನೆಕ್ಸ್ಟ್ ರ್ಯಾಲಿಸ್ ಇಂಡಿಯಾ, ಇದು ಕೂಡ ಟಾಟಾ ಗ್ರೂಪ್ ದೇ ಕಂಪನಿ. ಇವತ್ತು ಆಲ್ಮೋಸ್ಟ್ 13% ರ್ಯಾಲಿ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ. 5500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದನ್ನು ಕೂಡ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. 1 year ಅಲ್ಲಿ 40% ಪಾಸಿಟಿವ್ ಇದೆ. 5 years ಅಲ್ಲಿ 81%, ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಸೀಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಈ ಕಂಪನಿ ಕೂಡ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು. ನಾನಂತೂ ಈ ಸ್ಟಾಕ್ ಅನ್ನು ಕೂಡ ಅವಾಯ್ಡ್ ಮಾಡ್ತೀನಿ. ಸೊ ಟಾಟಾ ಗ್ರೂಪ್ ಅಂದ ತಕ್ಷಣ ಎಲ್ಲಾ ಸ್ಟಾಕ್ ಗಳನ್ನು ಬೈ ಮಾಡಿ ಕೂತ್ಕೊಳ್ಬೇಕು ಅಂತ ಏನಿಲ್ಲ. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಬಿಸ್ನೆಸ್ ವೈಸ್, ನನ್ನ ಸ್ಟಾಕ್ ಪ್ರೈಸ್ ವೈಸ್ ಅನ್ನೋದಕ್ಕಿಂತ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಇವತ್ತೆಲ್ಲ ನಾಳೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಬಿಸ್ನೆಸ್ ನೋಡಿ, ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿ, ಅದ್ರ ನಂತರ ಡಿಸಿಷನ್ ತಗೊಳ್ಳಿ. ಸೊ ಅದು ಗುಡ್ ಮೂವ್ ಆಗುತ್ತೆ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ. ಸೊ ಟಾಟಾ ಕೆಮಿಕಲ್ಸ್ ಅಷ್ಟೇ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇನ್ ಕೇಸ್ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 400%. ಜೊತೆಗೆ 2021 ಹೈಯನ್ನ ಈಗ ಬೀಟ್ ಮಾಡಿ ಮೇಲೆ ಹೋಗಿದೆ. ಇಲ್ಲ ಮಧ್ಯೆ ಇಲ್ಲಿ 2022 ನಲ್ಲೂ ಕೂಡ ಸ್ವಲ್ಪ ಮೇಲೆ ಹೋಗಿತ್ತು. ಅದರ ನಂತರ ಡೌನ್ ಪರ್ಫಾರ್ಮೆನ್ಸ್ ಇತ್ತು, ಈಗ ಬೀಟ್ ಮಾಡಿ ಮೇಲೆ ಹೋಗಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಎಸ್ಪೆಷಲಿ ಇಲ್ಲಿ ಲಾಭ ಟಾಟಾ ಕೆಮಿಕಲ್ಸ್, ಟಾಟಾ ಮೋಟಾರ್ಸ್ ಹಾಗೂ ಟಾಟಾ ಪವರ್. ಸೊ ಇವುಗಳಿಗೆ ಜಾಸ್ತಿ ಆಗ್ಬಹುದು ಅನ್ನುವಂತ ನ್ಯೂಸ್ ಇದೆ. ಯಾಕಂದ್ರೆ ಇವರ ಹೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದೆ ಟಾಟಾ ಸನ್ಸ್ ಅಲ್ಲಿ, ಹಾಗೆ ಟಾಟಾ ಇನ್ವೆಸ್ಟ್ಮೆಂಟ್ ಕೂಡ. ಬಟ್ ಓವರ್ ಆಲ್ ಗ್ರೂಪ್ ನ ಸ್ಟಾಕ್ ಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಆಗಬಹುದು. ಹಾಗಾಗಿ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಸೊ ನಾನು ಯಾವಾಗ್ಲೂ ಹೇಳಾಗೆ ಮತ್ತೆ ರಿಪೀಟ್ ಮಾಡ್ತೀನಿ, ಸ್ಟಾಕ್ ಗಳ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ. ಸ್ಟಾಕ್ ಗಳ ಫಂಡಮೆಂಟಲ್ಸ್, ಸ್ಟಾಕ್ ಗಳ ಬಿಸ್ನೆಸ್ ನೋಡಿ ಇನ್ವೆಸ್ಟ್ ಮಾಡಿ. ಅವುಗಳನ್ನ ಸ್ಟಡಿ ಮಾಡಿ, ಅಲ್ಲಿ ಪಾಸಿಟಿವ್ಸ್ ಇದೆ ಅಂದ್ರೆ ಇನ್ವೆಸ್ಟ್ ಮಾಡಿ, ಇಲ್ಲ ಅಂದ್ರೆ ದೂರ ಇರಿ, ರ್ಯಾಲಿ ಎಷ್ಟೇ ಬಂದ್ರು ಕೂಡ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.